ಮೈಸೂರು ಮೂಡ ಹಗರಣಕ್ಕೆ ಸಂಬಂಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧ ವಿಚಾರಣೆಗೆ ರಾಜ್ಯಪಾಲರು ಅನುಮತಿ ನೀಡಿದ್ದು, ನಿಷ್ಪಕ್ಷಪಾತ ತನಿಖೆಗೆ ಅನುಕೂಲವಾಗುವಂತೆ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ. ಸಂವಿಧಾನದ ರಕ್ಷಣೆ ತಮ್ಮಿಂದ ಮಾತ್ರ ಎಂದು ಹೇಳಿಕೊಂಡು ಓಡಾಡ್ತಾ ಇರುವ ಕಾಂಗ್ರೆಸ್ಸಿಗರು ಪ್ರತಿಭಟನೆಯ ನೆಪದಲ್ಲಿ ರಾಜ್ಯದೆಲ್ಲೆಡೆ ಗಲಭೆ ನಡೆಸ್ತಾ ಇದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಯಾರೇ ಮಾತನಾಡಿದ್ರೂ ಅವರು ಸರಿ ಇಲ್ಲ, ಅವರು ಬಿಜೆಪಿ ಏಜೆಂಟ್ ಎಂದು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ರಾಜ್ಯದ ಅತಿದೊಡ್ಡ ಭ್ರಷ್ಟಾಚಾರ ಆಗಿರುವ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಕಾರ್ಯಕರ್ತರಾದ ಟಿಜೆ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ ಸಾಕ್ಷ್ಯಾಧಾರ ಸಮೇತ ದೂರು ನೀಡಿದ್ದು, ಎಲ್ಲಾ ಅಂಶಗಳ ಬಗ್ಗೆ ತಜ್ಞರ ಜೊತೆಗೆ ಪರಿಶೀಲನೆ ನಡೆಸಿಯೇ ರಾಜ್ಯಪಾಲರು ಪ್ರಕರಣದ ವಿಚಾರಣೆಗೆ ಅನುಮತಿ ನೀಡಿದ್ದಾರೆ. ಈ ಹಿಂದೆ ಇದೇ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪರವರನ್ನ ಕುರ್ಚಿ ಬಿಟ್ಟು ಕೆಳಗಿಳಿಯಿರಿ ಎಂದು ಅಬ್ಬರಿಸಿ ಬೊಬ್ಬೆ ಹಾಕಿದ್ದನ್ನ ಮರ್ತಿದ್ದಾರೆಯೇ ಎಂದು ವೇದವ್ಯಾಸ್ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷದವರು ಸ್ಪಷ್ಟೀಕರಣ ಕೊಡಬೇಕು. ಹಾಗಾಗಿ ಇವತ್ತು ನಾನು ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟ ಯಾವುದೋ ಒಂದು ವ್ಯಕ್ತಿಯ ವಿರುದ್ಧವಲ್ಲ, ಭ್ರಷ್ಟಾಚಾರದ ವಿರುದ್ಧ. ಭ್ರಷ್ಟಾಚಾರ ಮಾಡಿದರೆ ಸಿದ್ದರಾಮಯ್ಯ, ನೀವು ನಿರಪರಾಧಿ ಅಂದರೆ ಬನ್ನಿ, ಇಲ್ಲದ್ರೆ ನೀವೇ ಆ ಸ್ಥಾನದಲ್ಲಿ ಕೂತ್ಕೊಂಡು ನೀವೇ ಅಧಿಕಾರಿಗಳೊತ್ತಿಗೆ ನಿಮ್ಮ ವಿರುದ್ಧ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ತನಿಖೆಯನ್ನು ಮಾಡಬಲ್ಲ. ಅದೇ SIT, ಅದೇ ಪೊಲೀಸ್ ಇಲಾಖೆ, ದಿನನಿತ್ಯ ಬಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಸಲ್ಯೂಟ್ ಹೊಡೆದು ಮತ್ತೆ ತನಿಖೆ ಮಾಡೋದಂತೆ. ಅದಕ್ಕಾಗಿ ಅದಾಗಲ್ಲ. ನೀವು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ಅಂತ ಹೇಳೋದು ನಮ್ಮೆಲ್ಲರ ಬೇಡಿಕೆ, ನಮ್ಮೆಲ್ಲರ ಆಗ್ರಹ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕೋರ್ಟು ವಿಚಾರಣೆಗೆ ಆದ ನಂತರ ನಿಮ್ಮ ಕುರ್ಚಿಯಿಂದ ನಿಮ್ಮನ್ನು ಒದ್ದು ಬಿಸಾಡುವಂಥ ಪರಿಸ್ಥಿತಿ ಬಹು ಹತ್ತಿರ ಇದೆ. ಅದಕ್ಕಾಗಿ ಅವತ್ತು ನಿಮ್ಮನ್ನು ತೆಗೆದು ಬಿಸಾಡುವಂಥ ಪರಿಸ್ಥಿತಿ ಬರೋದಕ್ಕಿಂತ ಇವತ್ತೇ ನಿಮಗೆ ಗೌರವವಿದ್ದರೆ ರಾಜೀನಾಮೆ ಕೊಡಿ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಭಾರತೀಯ ಜನತಾ ಪಾರ್ಟಿ ಇನ್ನು ಮುಂದೆ ಕೂಡ ಈ ರೀತಿಯ ಒಂದು ಘಟನೆಗೆ ನಿರಂತರವಾದ ಹೋರಾಟ, ಪ್ರತಿಭಟನೆ ಮಾಡ್ತಾ ಇರ್ತದೆ. ಸಿದ್ದರಾಮಯ್ಯವರನ್ನ ಅವರ ಪ್ರತಿಭಟನೆಗೆ, ಅವರ ಏನು ಭ್ರಷ್ಟಾಚಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಉಗ್ರ ರೀತಿಯಲ್ಲಿ ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇರ್ತದೆ. ಒಬ್ಬ ಬಾಂಬ್ ಬಿಡ್ತಾನೆ, ಬಾಂಬ್ ಬಿಟ್ಟವನ ಹೆಸರು 1000 ಸಲ ಬರ್ತಾರೆ ಟಿವಿಯಲ್ಲಿ. ಅವನು ಹೀರೋ ಅಂತ ತಿಳ್ಕೊಂಡ್ರೆ ಅವನು ನಿಜವಾದ ಹೀರೋ ಆಗಲಿಲ್ಲ, ಅವನು ವಿಲನ್. ಅವ ಹೀರೋ ಅಂತೇಳಿ ಅವನು ತಿಳ್ಕೊಂಡಿರ್ಬೋದು, ಆದರೆ ಅವನು ವಿಲನ್. ಹಾಗೆ ಇಲ್ಲಿ ಕರ್ನಾಟಕದಲ್ಲ, ಭಾರತ ದೇಶದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ 1947ರಿಂದ ಇವತ್ತಿನ ತನಕ ಯಾವುದೇ ಒಂದು ವ್ಯಕ್ತಿ ರಾಜ್ಯಪಾಲರಿಗೆ ಹೀಗೆ ಮಾತಾಡಿಲ್ಲ. ಆ ರಾಜ್ಯಪಾಲರಿಗೆ ಹೀಗೆ ಮಾತನಾಡಿದಂಥ ಕರ್ನಾಟಕದ ಈ ದೇಶದ ಇತಿಹಾಸದಲ್ಲಿ ನಮ್ಮ ಮಂಗಳೂರಿನ ಐವನ್ ಡಿಸೋಜ ಅಂತ ನಾಚಿಕೆ ಆಗ್ತಾ ಇದೆ. ನಮ್ಮ ಮಂಗಳೂರಿನ ಐವನ್ ಡಿಸೋಜ, ಮಂಗಳೂರಿನ ಈ ಕರಾವಳಿಯ ತುಳುನಾಡಿನಲ್ಲಿ ಹುಟ್ಟಿ ಸಂಸ್ಕಾರ ಇಲ್ಲದಂಥ ರೀತಿಯಲ್ಲಿ ಮಾಡಿದಲ್ಲ ಪುಣ್ಯಾತ್ಮ ಅಂತೇಳಿ ನಾಚಿಕೆ ಆಗ್ತದೆ.